ಕೋವಿಡ್ ನಾನು ನಿಮ್ಗೆ ಹೇಳ್ತೀನಿ, ಇಟ್ ವಾಸ್ ಎ ಪ್ಯಾಂಡೆಮಿಕ್ ಡಿಸೀಸ್. ಫ್ಲೂ ಒಳಗೆ ಯಾರೂ ಸತ್ತು ಹೋಗ್ತಿರಲ್ಲ, ಬರೋದು ಒಂದು ವಾರಕ್ಕೆ ವಾಸಿ ಆಗೋದು. ವೈರಸ್ ಯಾವತ್ತೂ ಕೂಡ ರೂಪಾಂತರಗೊಳ್ತಾ ಇರುತ್ತೆ. ಬಂದು ಹೊರಟೋಗ್ಬಿಟ್ರೆ ನಮಗೆ ಚಿಂತೆ ಇಲ್ಲ, ಬಟ್ ಸಾವು ನೋವುಗಳಾದಾಗ ಜನಗಳಿಗೆ ಹೆದರಿಕೆ ಬರುತ್ತೆ. ಮಾಸ್ಕ್ ಹಾಕ್ದಿರ ಕೂತ್ಕೊಂಡಿದ್ದೀನಿ. ಸೊ ನೀವು ಕೇಳಿದ್ರಲ್ಲಿ ಅರ್ಥ ಇದೆ. ಈ ಹೊಸ ತಳಿ, ಯಾಕಂದರೆ ನಮ್ಮೆಲ್ರಿಗೂ ಅನುಭವ ಆಗಿದೆ, ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಎಚ್ಚರ ಕೊಟ್ಟಿದ್ದು ಕೋವಿಡ್-19 ಬಂದಾಗ. ಅದರೊಳಗಾಗಿ ಎರಡನೇ ಅಲೆಯ ಸಮಯದಲ್ಲಿ ಆಗಿದ ಸಾವು ನೋವುಗಳನ್ನ ಕಂಡ್ರೆ, ಇವತ್ತು ವೈರಸ್ ಕಂಡ್ರೆ ಜನ ಬೆಚ್ಚಿ ಬೀಳಂಗಾಗಿದೆ. ಆ್ಯಕ್ಚುಲಿ ನಾವು ಚಿಕ್ಕ ಹುಡುಗರಿಂದ, ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು, ಎಲ್ಲರಿಗೂ ಈ ಸೀಸನ್ನೊಳಗೆ ನೆಗಡಿ ಬರೋದು, ಕೆಮ್ಮು ಬರೋದು, ಗೊಣ್ಣೆ ಸುರಿಸೋರು ಮಕ್ಕಳು, ಇದನ್ನು ನಾವು ಕಾಮನ್ ಕೋಲ್ಡ್ ಅನ್ನೇವಿ. ಎಲ್ಲೋ ಒಂದು ಕಡೆ ಫ್ಲೂ ಬಂದುಬಿಡೋದೆ ಅನ್ನೇವಿ. ಫ್ಲೂ ಒಳಗೆ ಯಾರೂ ಸತ್ತು ಹೋಗ್ತಿರಲ್ಲ, ಬರೋದು ಒಂದು ವಾರಕ್ಕೆ ವಾಸಿ ಆಗೋದು. ಇನ್ಫ್ಯಾಕ್ಟ್ ಆ ಟೈಮ್ನ ನಾವು ತಮಾಷೆ ಮಾಡೀವಿ. ಫ್ಲೂಗೆ ಡಾಕ್ಟ್ರ್ ಹತ್ರ ಹೋದರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅದೇ ಕ್ಯಾಟಗರಿಗೆ ಸೇರಿದಂಥ ವೈರಸ್ಗಳು ಇವೆಲ್ಲ ಅಪ್ಪರ್ ರೆಸ್ಪಿರೇಟ್ರಿ ವೈರಸ್ ಅಂತೀವಿ. ಬಟ್ ಕೋವಿಡ್ ಮಾಡಿದಂಥ ಸಾವು ನೋವು, ಕೋವಿಡ್ ನಾನು ನಿಮ್ಗೆ ಹೇಳ್ತೀನಿ, ಇಟ್ ವಾಸ್ ಎ ಪ್ಯಾಂಡೆಮಿಕ್ ಡಿಸೀಸ್. ನಮ್ಮ ಭಾಷೆಯಲ್ಲಿ ಪ್ಯಾಂಡೆಮಿಕ್ ಅಂದರೆ ಅದು ಭಾಳ ಅಪರೂಪವಾಗಿ ಆಗೋದು. 25 ವರ್ಷಕ್ಕೆ 50 ವರ್ಷಕ್ಕೊಂದು ಸರಿ ಅಂಥ ಒಂದು ಪ್ಯಾಂಡೆಮಿಕ್ ವುಹಾನ್ ಸಿಟಿಯಿಂದ ಬಂದು ಇಡೀ ಪ್ರಪಂಚದ 222 ಸಿಟಿಗೆ ಬಂದು, ದೇಶಕ್ಕೆ ಬಂದು ಎಲ್ಲೋ ಗಾಬರಿ ಆಗೋಯಿತು. ಅದಕ್ಕೆ ಇವತ್ತು ಅದರ ವೇರಿಯಂಟ್ಸು, ಈ ವೈರಸ್ ಯಾವತ್ತೂ ಕೂಡ ರೂಪಾಂತರಗೊಳ್ತಾ ಇರುತ್ತೆ. ಅನೇಕ ಮ್ಯೂಟೇಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಇದೊಂದು ಆರ್ಎನ್ಎ ವೈರಸ್ಸು. ಇದು ಮ್ಯೂಟೇಟ್ ಆದಾಗೆ ಅನೇಕ ಮ್ಯೂಟೇಷನ್ಗಳು ಗೊತ್ತೇ ಆಗಲ್ಲ, ಹೊರಟೋಗ್ಬಿಡ್ತಾವೆ. ಯಾಕಂದರೆ ಅವೇನು ತೊಂದರೆ ಕೊಟ್ಟಿರಲ್ಲ. ಅದರಲ್ಲಿ ಕೆಲವು ಮಾತ್ರ ತೊಂದರೆ ಕೊಟ್ಟಾಗ ಅದಕ್ಕೊಂದು ನಾಮಿನೇಷನ್ ಬರುತ್ತೆ. ಇವತ್ತು JN1 ಅಂತ ಅದರ ಉಪತಳಿ ಅಂತೀವಿ, ಇದನ್ನು ಅದು ಸಬ್ ಯೂನಿಟ್ ಅಂತೀವಿ, ಬಂದಿದೆ. ಬಟ್ ಈ ವೈರಸ್ನಿಂದನೂ ಆಲ್ರೆಡಿ ಕೇರಳದೊಳಗೇನೋ ನೆಗಡಿ ಜಗಡಿ ಬಂದಿದಂತೆ. ಕರ್ನಾಟಕದಲ್ಲಿ 56 ಜನಕ್ಕೆ ಬಂದು ಒಂದು 11 ಜನ ಅಡ್ಮಿಟ್ ಆಗಿದ್ದಾರಂತೆ, ಒಂದು 6 ಜನ ICU ಒಳಗಿದಾರಂತೆ ಸುದ್ದಿ ಬರ್ತಾ ಇದೆ. ಬಟ್ ಇದುವರೆಗೂ ಎಲ್ಲೂ ಸಾವು ನೋವಾಗಿಲ್ಲ, ಡೆತ್ ಆಗಿಲ್ಲ. ಅದರಿಂದ ಕಳೆದ ಬಾರಿ ಡೆತ್ನೇ ನಮಗೆ ಭಾಳ ಭಯ ಆಯಿತು. ಬಂದು ಹೊರಟೋಗ್ಬಿಟ್ರೆ ನಮಗೆ ಚಿಂತೆ ಇಲ್ಲ, ಬಟ್ ಸಾವು ನೋವುಗಳಾದಾಗ, ಅದು ಆ ಮಟ್ಟದಲ್ಲಾದಾಗೆ ಜನಗಳಿಗೆ ಹೆದರಿಕೆ ಬರುತ್ತೆ. ಬಟ್ ನಾನೊಬ್ಬ ವೈದ್ಯನಾಗಿ ಸ್ಪಷ್ಟವಾಗಿ ಹೇಳಬಲ್ಲೆ, ಇದು ಒಂದು ತಳಿ. ಆದರೆ ನೆಗಡಿ ಕೆಮ್ಮು ಜ್ವರ ಬರುತ್ತೆ, ಬಟ್ ಎಲ್ಲೋ ನಿಮಗೆ ಆ ಆತಂಕ ಬೇಡ. ಕೋವಿಡ್ ಟೈಮ್ನಲ್ಲಾದಂಗೆ ನಮಗೆ ICUಗೆ ಏನೋ ಹೋಗ್ಬೇಕಾಗತ್ತಾ? ಇಲ್ಲ, ಹಂಗೇನಾಗಲ್ಲ. ಆದರೆ ನಿಮ್ಮ ಎಚ್ಚರಿಕೆ ನಿಮಗಿರಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸಮಾಜದಲ್ಲಿ ನಾವು ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಅಂತೀವಿ. ಯಾವುದೇ ಒಂದು ಕಾಯಿಲೆಗೆ ಸಸೆಪ್ಟಿಬಿಲಿಟಿ, ಅವ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ. ನೋಡಿ, ಮಕ್ಕಳಲ್ಲಿ ಇನ್ನೂ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ. ಅದಕ್ಕೆ 5 ವರ್ಷದಿಂದ 13 ವರ್ಷದ ಮಕ್ಕಳಿಗೆ ತುಂಬ ಬರ್ತಾಯಿದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾಯಿದೆ. ಈ 60-65 ವರ್ಷ ಆದಮೇಲೆ 2 ಇಂಪಾರ್ಟೆಂಟ್ ರೀಸನ್ ಕೋಮಾರ್ಬಿಡಿಟೀಸ್ ಇರ್ತಾವೆ. ಅದರಲ್ಲಿ ನಮ್ಮ ದೇಶದಲ್ಲಿ ಸಕ್ಕರೆ ಕಾಯಿಲೆ ಭಾಳ ಕಾಮನ್ನು, ಅದು ಕಂಟ್ರೋಲ್ನಾಗಿರಲ್ಲ. BP ಟ್ರೀಟ್ಮೆಂಟ್ ತೊಗೋತಿರ್ತಾರೆ. ಎಷ್ಟೋ ಜನ ಕ್ಯಾನ್ಸರ್ಗೆ ಡ್ರಗ್ಸ್ ತೊಗೋತಿರ್ತಾರೆ. ಅವರಿಗೆ ದೇಹದ ಇಮ್ಯೂನ್ ಸಿಸ್ಟಮ್ಮು ಎಲ್ಲೋ ವೀಕ್ ಆಗಿಬಿಡುತ್ತೆ. ಅಂಥವ್ರಿಗೆ ಭಾಳ ಬೇಗ ಈ ವೈರಸ್ ಅಟ್ಯಾಕ್ ಆಗುತ್ತೆ. ಅದರಿಂದ ನ್ಯಾಚುರಲಿ ನಾವು ಮೊದಲೇ ವಾರ್ನ್ ಮಾಡಬೇಕು. ಯಂಗ್ ಇಂಡಿವಿಜುವಲ್ಸ್ ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ. ಆದರೆ ಹಿರಿಯರು ಪಾಪ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು ಒಂದು ಅಭ್ಯಾಸ ಅವರಿಗೆ. ಅಲ್ಲೋಗಿ ಎಲ್ಲರೂ ವಯಸ್ಸಾದವ್ರು ಕೂತ್ಕೊಂಡು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಭಾಳ ಜನ ಕೆಮ್ತಾ ಇರ್ತಾರೆ, ಕೆಲವರು ಬೀಡಿ ಸಿಗರೇಟ್ ಸೇರ್ತಾರೆ. ಅಂಥವ್ರಿಗೆ ನನ್ನ ಸಜೆಷನ್, ದಯವಿಟ್ಟು ಈ ಸಮಯದಲ್ಲಿ ಹೆಚ್ಚು ಥಂಡಿಗೆ ಹೋಗಬೇಡಿ. ಸ್ಮೋಕರ್ಸ್ ಇದ್ದರೆ ದಯವಿಟ್ಟು ಸ್ಮೋಕ್ ಮಾಡಬೇಡಿ. ಸೊ ನಿಮ್ಮ ಮನೆಯಲ್ಲಿ ನೀವು ಬೆಚ್ಚಗಿರಿ. ಆ್ಯಂಡ್ ಆದಷ್ಟು ಬಿಸಿ ನೀರು ಕುಡೀರಿ, ಬಿಸಿ ಹಾರ್ಲಿಕ್ಸ್ ಕುಡೀರಿ, ಬಿಸಿ ಕಾಫಿ ಟೀ ಕುಡೀರಿ. ನಿಮ್ಮ ಮೈಯನ್ನು ಬೆಚ್ಚಗಿಟ್ಕೊಳ್ಳಿ. ಆದಷ್ಟು ವೂಲನ್ ಕ್ಲಾತ್ಸು, ಬಡಬಗ್ಗರಾದರೆ ಅಟ್ಲೀಸ್ಟ್ ಒಂದು ಮಫ್ಲರ್ ಆದರೂ ಕಟ್ಕೊಳ್ಳಿ. ಈ ರೀತಿಯ ಇನ್ಸ್ಟ್ರಕ್ಷನ್ಸ್. ಮಕ್ಕಳನ್ನಷ್ಟೇ ದಯವಿಟ್ಟು ಅವ್ರಿಗೆ ಜ್ವರ ಬಂದರೆ ಸ್ಕೂಲಿಗೆ ಕಳಿಸ್ಬೇಡಿ. ಇನ್ನು ಸ್ಕೂಲ್ಗಳು ಎಲ್ಲೂ ಬ್ಯಾನ್ ಆಗಿಲ್ಲ, ಎಲ್ಲೋ ಲಾಕ್ಡೌನು ಇದು ಬಂದಿಲ್ಲ, ಹಂಗೆ ಬರೋದು ಇಲ್ಲ. ಅದ್ರ ಬಗ್ಗೆ ಎದ್ಕೊಬೇಡಿ. ಬಟ್ ಮಕ್ಕಳನ್ನ ಆದಷ್ಟು ಆಟ ಆಡೋಕ್ಕೆ ಕಡಿಮೆ ಮಕ್ಕಳಿರೋ ಕಡೆ ಆಟ ಆಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಆದರೆ ನಿಮ್ಮ ಮನೆಯಲ್ಲಿ ಒಂದು ಮಗುಗೆ ಜ್ವರ ಬಂದರೆ ಆ ಮಗುನ ಸೆಪ್ರೇಟಾಗಿ ಇಟ್ಕೊಳ್ಳಿ. ತಂದೆ ತಾಯಿಗೆ ಅಥವಾ ಅಕ್ಕ ತಂಗಿಗೆ ಯಾರಿಗೂ ಜ್ವರ ಇದ್ದರೆ ಅವರು ಮಕ್ಕಳನ್ನ ಎತ್ಕೊಳ್ದಂಗೆ ನೋಡಿ. ಯಾಕಂದರೆ ಇದು ವೈರಲ್ ಡಿಸೀಸ್. ಒಂಚೂರು ಕೆಮ್ಮಿದರೆ 3 ಅಡಿ ಡ್ರಾಪ್ಲೆಟ್ಸ್ ಹೋಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಬರುವಂಥ ಇದು. ಸೊ ಆ ರೀತಿಯಲ್ಲಿ. ಆ್ಯಂಡ್ ಇನ್ನೊಂದು ಭಾಳ ಇಂಪಾರ್ಟೆಂಟು, ಮನೆ ಮೆಡಿಸನ್ನು 2 ದಿನ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ನಾನು ಪ್ಯಾರಾಸಿಟಮಾಲ್ ಕೊಟ್ಕೊಂಡು ನೋಡ್ತೀನಿ, ಮಗು ಸೀರಿಯಸ್ ಆದಾಗ ಹಂಗೆ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಅಡ್ವೈಸ್. ಈ ಆಹಾರದ ಬಗ್ಗೆ ನಾವೇ ವೈದ್ಯರು ತುಂಬ ಗೊಂದಲ ಎಬ್ಬಿಸ್ಬಿಡ್ತೀವಿ.
ಆಯುರ್ವೇದ ಡಾಕ್ಟ್ರ್ ಒಂದು ಹೇಳ್ತಾರೆ, ಹೋಮಿಯೋಪತಿ ಒಂದು ಹೇಳಿ, ನಾವು ಆನೆಸ್ಟ್ಲಿ ಹೇಳ್ತೀನಿ, ಊಟ ಬಲ್ಲವನಿಗೆ ರೋಗವೆಲ್ಲ, ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಮನುಷ್ಯನ ದೇಹದ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್ ಆಗಬೇಕು ಅಂದರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಹಣ್ಣುಗಳು, ಸೀಸನಲ್ ಫ್ರೂಟ್, ಆ್ಯಪಲ್ ತಿಂತೀರಾ ತಿನ್ನಿ, ಚೇಪೆಹಣ್ಣು ತಿಂತೀರಾ. ನಮ್ಮ ಜನಗಳಲ್ಲಿ ಒಂದು ಗೊಂದಲ, ಚೇಪೆಹಣ್ಣು ತಿಂದರೆ ಶೀತ ಅಲ್ವಾ ಡಾಕ್ಟ್ರೆ, ಹಾಲು ಕುಡಿದ್ರೆ ಕಫ, ದಯವಿಟ್ಟು ಇದನ್ನೆಲ್ಲ ಮರೆತುಬಿಡಿ, ಅವೈಜ್ಞಾನಿಕವಾಗಿ ಯೋಚನೆ ಮಾಡಬೇಡಿ. ಹಣ್ಣುಗಳು, ಸೀಸನಲ್ ಫ್ರೂಟ್ಸು, ಜ್ಯೂಸು, ನಿಮ್ಮ ಮಕ್ಕಳಿಗೆ ಜೇನುತುಪ್ಪ ತಿನ್ನಿಸಿ. ಸೊ ಇದೆಲ್ಲ ಇಂಪಾರ್ಟೆಂಟ್. ಅಂದಮೇಲೆ ಬಿಸಿ ಬಿಸಿ ಊಟ, ಅದು ಭಾಳ ಇಂಪಾರ್ಟೆಂಟು. ಎಲ್ಲೋ ರೆಫ್ರಿಜರೇಟರ್ನಾಗ ಇಟ್ಟಿರ್ತೀನಿ, ಬೆಳಗ್ಗೆ ಮಾಡಿದ ಮಧ್ಯಾಹ್ನ ತಿಂತೀನಿ, ಇಲ್ಲ. ನೋ ಸ್ಪೆಷಲ್ ಡಯಟ್. ನೀವು ನಾನ್ ವೆಜಿಟೇರಿಯನ್ ತಿನ್ನೋರಿದ್ದರೆ ತಿನ್ಕೊಳ್ಳಿ, ಅದಕ್ಕೇನು ಬೇಡ ಅನ್ನಲ್ಲ. ನೀವು ದಯವಿಟ್ಟು ನೀವು ಮೊಟ್ಟೆ ತಿನ್ನೋರಾದರೆ ಒಂದು ಭಾಳ ಗುಡ್ ಪ್ರೋಟೀನು, ಮೊಟ್ಟೆನ ಬೇಯಿಸಾದರೂ ಕೊಡಿ ಅಥವಾ ಎಲ್ಲೋ ಆಮ್ಲೆಟ್ ಆದರೂ ಹಾಕಿ ಕೊಡಿ. ಎಲ್ಲೋ ಒಂದು ಕಡೆ ನೀವು ತಪ್ಪು ಸಪ್ಪೆ ಕೊಡ್ತೀನಿ ಹಂಗೆಲ್ಲ ಮಾಡೋಕ್ಕೋಗ್ಬಿಡಿ. ಮಾಮೂಲಿ ಊಟ, ಡಯಟ್ ಶುಡ್ ಬಿ ಗುಡ್. ಅದರೊಳಗೆ ವೆಜಿಟೇಬಲ್ಸ್, ಸೊಪ್ಪು, ತರಕಾರಿಗಳು, ಇದನ್ನು ಭಾಳ ಇಂಪಾರ್ಟೆಂಟು. ಸೊ ಮಕ್ಕಳಿಗೆ ಆದಷ್ಟು. ಬಟ್ ದಯವಿಟ್ಟು ದೊಡ್ಡವ್ರಿಗೊಂದು ಇನ್ಸ್ಟ್ರಕ್ಷನ್ನು, ಎಲ್ಲೋ ನಿಮಗೊಂದು ತಪ್ಪು ಕಲ್ಪನೆ ಇದೆ, ಚಳಿಗಾಲದಲ್ಲಿ ಎಣ್ಣೆ ಹೊಡೆದ್ರೆ ಬೆಚ್ಚಗಾಗ್ತದೆ, ಕಾಯಿಲೆಗೆ ವಾಸಿ ಇಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಅದು ಬೆಚ್ಚಗಾಗಲ್ಲ. ಆ್ಯಕ್ಚುಲಿ ನೋಡಿ, ಚಳಿಗಾಲದಲ್ಲಿ ಗಡಗಡ ಅಂತ ನಡಗಿದರೆ ನಿಮ್ಮ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ನೀವು ಎಣ್ಣೆ ಹೊಡೆದ್ರೆ ಅಂದರೆ ಆಲ್ಕೋಹಾಲ್, ನಾನು ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ, ಆಲ್ಕೋಹಾಲ್ ತೊಗೊಂಡ್ರೆ ನಿಮ್ಮ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗ್ತವೆ, ವ್ಯಾಸೋ ಡೈಲೇಟೇಷನ್ನು, ನಿಮ್ಮ ಬಾಡಿಯ ಟೆಂಪ್ರೇಚರ್ ಹೊರಗಡೆ ಹೋಗುತ್ತೆ. ಮತ್ತು ಆರಾಮಿಲ್ಲ 2 ಪೆಗ್ ಹೊಡೆದ್ಮೇಲೆ ನೀವು ಎಲ್ಲಿ ಬಿದ್ದರೂ ನಿಮಗೆ ಗೊತ್ತಾಗಲ್ಲ. ಅದರಿಂದ ಇದೊಂದು ತಪ್ಪು ಕಲ್ಪನೆ. ನಿಮ್ಮ ಹ್ಯಾಬಿಟಿ ಬಿಟ್ಟಿದ್ದು, ಯಾಕಂದ್ರೆ ನಾನು ಅಡ್ವೈಸ್ ಮಾಡೋಕ್ಕೋದ್ರೆ ಕಾಂಟ್ರವರ್ಸಿ ಶುರುವಾಗುತ್ತೆ. ದಯವಿಟ್ಟು ಬಿಸಿ ಏನಿದೆಯೋ ಅದನ್ನು ತೊಗೊಳ್ಳಿ, ಅದು ಭಾಳ ಇಂಪಾರ್ಟೆಂಟು. ಹಣ್ಣುಗಳು ಭಾಳ ಇಂಪಾರ್ಟೆಂಟು. ಆಮೇಲೆ ಎಲ್ಲೋ ಒಂದು ಕಡೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತೀವಿ ನಾವು, ಸಿಂಪಲ್ ಪ್ರೋಟೀನ್ಸು. ಕಡಲೆಬೀಜ ತಿನ್ನಿ, ಚಿಕ್ಕಿ ತಿನ್ನಿ, ಎಲ್ಲ ಕಾಳು ಕಡಿಗಳನ್ನ ಹುರಿದು, ಚಳಿಗಾಲದಲ್ಲಿ ತುಂಬ ಖುಷಿ ಪಡ್ತಾರೆ ಹಳ್ಳಿಗಳ ಕಡೆ. ಅವರೆಕಾಳು, ಇದು ಅದ್ರಾಗೆಲ್ಲ ಪ್ರೋಟೀನ್ಸ್ ಇರ್ತದೆ. ಹುಳ್ಳಿಕಾಳು, ಇವನ್ನೆಲ್ಲ ಖುಷಿಯಿಂದ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ನಿ ಅಂತ ಹೇಳ್ತೀನಿ ನಾನು. ಅದೃಷ್ಟಕ್ಕೆ ನಾವು ತುಂಬ ಸಿಂಪಲ್ ವೈರಸ್ಸು ನೋಡಿದ್ದೀವಿ ಪ್ರಾಕ್ಟೀಸ್ನೊಳಗೆ, ಅದು ಕಾಮನ್ ಕೋಲ್ಡ್, ಫ್ಲೂ ಅಂತೀವಿ ನಾವು. ಅದಾದಮೇಲೆ ಕೋವಿಡ್ ಬಂತು, ಅದರಿಂದ ಸಾವು ನಾವು ನೋಡಿದಾಗ, ಯಾವತ್ತೂ ವೈರಸ್ನಲ್ಲಿ ಅಷ್ಟು ಸಾವನ್ನು ನಾನು MBBS ಮುಗಿಸಿ 40 ವರ್ಷ ಆಯಿತು ನಾವು ನೋಡೇ ಇರಲಿಲ್ಲ. ಇವತ್ತು ಅದರ ತಳಿ ವೇರಿಯಂಟ್ ಬಂದಿದೆ, ಇದು ಅಷ್ಟು ಡೇಂಜರಸ್ ಅಲ್ಲ ಅಂತ ಡೆಫಿನೆಟ್ಲಿ ನಾನು ಹೇಳಬಲ್ಲೆ. ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಲಾಕ್ಡೌನ್ ಬರುತ್ತಾ, ಸೀಲ್ ಡೌನ್ ಬರುತ್ತಾ, ಇಲ್ಲ. ಮತ್ತು ಯಾಕ್ರಿ ಡಾಕ್ಟ್ರೆ ಮಾಸ್ಕ್ ಹೇಳ್ತಾ ಇದ್ದೀರಾ? ಏನೋ ಒಂದು ಪ್ರಿವೆನ್ಷನ್ ಈಸ್ ಬೆಟರ್, ಸಿಂಪಲ್ ಅದು. ಎಲ್ಲರೂ ಒಂದು ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ತಪ್ಪಿಲ್ಲ. ಎಲ್ಲೋ ಒಂದು ಕಡೆ ನೀವು ಅನ್ನೆಸರಿ ಹೋಗಬೇಡಿ, ಫಂಕ್ಷನ್ಗಳು ಅವೆಲ್ಲ ಆದಷ್ಟು ಕೇರ್ಫುಲ್ಲಾಗಿರಿ, ಕೈ ತೊಳ್ಕೊಳ್ಳಿ, ಇದನ್ನು ಭಾಳ ಇಂಪಾರ್ಟೆಂಟು. ಹಂಗಾಗಿ ಈ ತಳಿಯ ಬಗ್ಗೆ ಪರ್ಟಿಕ್ಯುಲರ್ಲಿ JN1 ಅದಕ್ಕೊಂದು ನಾಮಕರಣ ಮಾಡಿದ್ದೀವಿ. ಇದು ತುಂಬ ಡೇಂಜರಸ್ ಅಲ್ಲ, ಸ್ಪ್ರೆಡ್ ಆಗ್ತಾಯಿದೆ, ನೋಡೋಣ. ವಿ ವಿಲ್ ವಾಚ್ ಆ್ಯಂಡ್ ವೆಯ್ಟ್. ಆ್ಯಂಡ್ ಸರ್ಕಾರ ಕೂಡ ನನಗೆ ಖುಷಿ ಅನಿಸೋದು ಅಂದರೆ, ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಆಲ್ರೆಡಿ 19ನೇ ತಾರೀಕು ಟಾಸ್ಕ್ ಫೋರ್ಸ್ ಇವ್ರನ್ನ ಕರೆದು ಮೀಟಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ನಮಗೊಂದಷ್ಟು ಗೈಡ್ಲೈನ್ಸ್ ಬರುತ್ತೆ. ನಾನು ಇಂಡಿವಿಜುವಲಿ ಮಾತಾಡ್ತಿದ್ದೀನಿ ಒಬ್ಬ ವೈದ್ಯನಾಗಿ. ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಅದ್ರ ಕನ್ಸರ್ನ್ಡ್ ಅಧಿಕಾರಿಗಳಿಂದ, ಅಂದರೆ ಡಾಕ್ಟ್ರುಗಳು ಇರ್ತಾರೆ, ಒಂದು ಗೈಡ್ಲೈನ್ಸ್ ಬಂದರೆ ದಯವಿಟ್ಟು ಫಾಲೋ ಮಾಡಿ. ಸರ್ಕಾರದ ಗೈಡ್ಲೈನ್ಸು ನಿಮ್ಮ ಒಳ್ಳೆಯದಕ್ಕಿರುತ್ತೆ. ಸೊ ನಾನೊಬ್ಬ ವೈದ್ಯನಾಗಿ ದಯವಿಟ್ಟು ಮುಂದೆ ಬರುವಂಥ ಗೈಡ್ಲೈನ್ಸ್ನ ಮಾಧ್ಯಮದ ಮುಖಾಂತರ ನೀವು ತಿಳಿಸ್ತೀರಿ, ನಾವು ಫಾಲೋ ಮಾಡಿ ಅಂತ ಹೇಳ್ತೀನಿ. ನಾನಂತೂ ಫಾಲೋ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.